ಇರಾನ್ ಇಸ್ರೇಲ್ ಸಂಘರ್ಷ ತೀವ್ರಗೊಂಡಿದೆ. ಕ್ಷಿಪಣಿ ದಾಳಿಗಳು ಎರಡೂ ದೇಶಗಳಲ್ಲಿ ಸಾಕಷ್ಟು ಹಾನಿಗೆ ಕಾರಣವಾಗಿದೆ ಅನ್ನೋ ವರದಿಗಳಿವೆ. ಟೆಹರಾನ್ ಮತ್ತು ಟೆಲ್ ಅವೀವ್ನ ಬೀದಿಗಳು ಭಗ್ನಾವಶೇಷಗಳಿಂದ ತುಂಬಿಹೋಗಿದೆ. ಇರಾನ್ ಪರಮಾಣು ಅಸ್ತ್ರ ತಯಾರಿಕೆ ವಿರುದ್ಧದ ಹೋರಾಟ ಎಂಬ ನೆಪದಲ್ಲಿ ಅಲ್ಲಿನ ಸರ್ಕಾರವನ್ನು ತೆಗೆದುಹಾಕುವ ಪಿತೂರಿ ಇದೆ ಅಂತಾನೆ ಹೇಳಲಾಗ್ತಿದೆ. ಅಮೆರಿಕ ಇಸ್ರೇಲ್ ಬೆನ್ನಿಗೆ ನಿಂತಿದ್ದು, ಅದೂ ಕೂಡ ಇರಾನ್ ವಿರುದ್ಧ ನೇರವಾಗಿ ಯುದ್ಧಕ್ಕಿಳಿಯೋಕೆ ಹೆಚ್ಚು ಸಮಯ ಹಿಡಿಯಲಿಕ್ಕಿಲ್ಲ ಅಂತಾನೆ ಹೇಳಲಾಗಿದೆ. ಮಧ್ಯಪೂರ್ವ ರಾಷ್ಟ್ರಗಳು ಮತ್ತೊಂದು ಭೀಕರ ಯುದ್ಧದಲ್ಲಿ ಛಿದ್ರವಾಗುವ ಸನ್ನಿವೇಶ ನಿರ್ಮಾಣವಾಗ್ತಿದೆ. ಇದನ್ನ ಗಮನಿಸುವಾಗ ಅಮೆರಿಕ ಹೇಗೆ ಎರಡೂ ವೈರಿ ರಾಷ್ಟ್ರಗಳ ನಡುವಿನ ಸಂಘರ್ಷವನ್ನ ತಾನು ಹಿಡಿತ ಸಾಧಿಸೋದಕ್ಕೆ ಬಳಸಿಕೊಳ್ಳುತ್ತೆ ಅನ್ನೋ ಸತ್ಯ ಮತ್ತೊಮ್ಮೆ ತೆರೆದುಕೊಳ್ಳುತ್ತೆ. ಯುದ್ಧ ನಿಲ್ಲಿಸುವ ಮಾತನಾಡ್ತಾ ಅಧಿಕಾರಕ್ಕೆ ಬಂದ ಟ್ರಂಪ್ ಈಗ ಯುದ್ಧದ ಲಾಬಿಗೆ ಮಣಿತಿದ್ದಾರೆ ಮತ್ತು ಇಸ್ರೇಲ್ ಇಚ್ಛೆಗೆ ವಿರುದ್ಧವಾಗಿ ಹೋಗಲಾರರು ಅಂತ ಹೇಳಲಾಗ್ತಿದೆ. ಹೀಗಿರುವಾಗ ಮಧ್ಯಪ್ರಾಚ್ಯದಲ್ಲಿ ಏನಾಗಲಿದೆ? ಇರಾನ್ ಪರಮೋಚ್ಚ ನಾಯಕ ಆಯತುಲ್ಲಾ ಖಾಮಿನೆಯನ್ನ ಕೊಂದೇ ತೀರ್ತೀವಿ ಎನ್ನುವ ಇಸ್ರೇಲ್ ಅಬ್ಬರದ ಹಿಂದೆ ಅಮೆರಿಕ ಎಷ್ಟು ಬಲವಾಗಿ ನಿಂತಿದೆ? ಮತ್ತೊಮ್ಮೆ ಅಮೆರಿಕ ಇನ್ನೊಂದು ದೇಶದ ಸರ್ಕಾರವನ್ನ ಉರುಳಿಸುವ ತನ್ನ ಆಟಕ್ಕೆ ಇಡೀ ಸನ್ನಿವೇಶವನ್ನ ಸಜ್ಜಾಗಿಸ್ತಾ ಇದೆಯಾ? ಇತಿಹಾಸದ ಉದ್ದಕ್ಕೂ ಕಾಣುವ ಇಂತಹ ಗುರುತುಗಳು ಏನೇನು ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಸತತ 2 ವರ್ಷಗಳಿಂದ ಗಾಜಾವನ್ನ ಛಿದ್ರಗೊಳಿಸ್ತಾ ಫಲಸ್ತೀನಿಯರ ಬದುಕನ್ನೇ ನಾಶ ಮಾಡಿದ ಇಸ್ರೇಲ್ ಈಗ ಇರಾನ್ ವಿರುದ್ಧ ಮುಗಿಬಿದ್ದಿದೆ. ಇದ್ದಕ್ಕಿದ್ದಂತೆ ಅದರ ಪರಮಾಣು ನೆಲೆಯ ಮೇಲೆ ದಾಳಿ ಮಾಡುವ ಮೂಲಕ ಕಾಲು ಕೆರೆದು ಯುದ್ಧಕ್ಕೆ ನಿಂತಿದೆ. ಇರಾನ್ನ ಪ್ರತ್ಯುತ್ತರ ಕೂಡ ಬಹಳ ತೀಕ್ಷ್ಣವಾಗಿಯೇ ಇದೆ. ಇಸ್ರೇಲ್ಗೆ ಹೊಡೆತ ಕೊಡುವಲ್ಲಿ ತಾನೇನೂ ಕಡಿಮೆ ಇಲ್ಲ ಅಂತ ಕಳೆದ ಕೆಲ ದಿನಗಳಲ್ಲಿ ದಾಳಿಯಲ್ಲಿ ತೋರಿಸಿದೆ. ಶರಣಾಗತಿಗೆ ಕರೆ ನೀಡಿದ್ದ ಟ್ರಂಪ್ಗೂ ಕೂಡ ಇರಾನ್ ಅಷ್ಟೇ ತೀಕ್ಷ್ಣ ಉತ್ತರ ಕೊಟ್ಟಿದ್ದು, ಆ ಕರೆಯನ್ನ ನಿರಾಕರಿಸಿದ್ದೂ ಆಗಿದೆ. ಈಗಾಗಲೇ ಇಸ್ರೇಲ್ ಬೆನ್ನಿಗಿರುವ ಅಮೆರಿಕಕ್ಕೆ ಇಂಥದ್ದೊಂದು ನೆಪ ಯುದ್ಧಕ್ಕಿಳಿಯೋದಕ್ಕೆ ಸಾಕು. ಸರ್ಕಾರ ಬದಲಾವಣೆಯಲ್ಲಿ ಮೂಗು ತೂರಿಸುವ ಅಮೆರಿಕದ ಚಾಳಿ ಟ್ರಂಪ್ ತರದವರ ನಾಯಕತ್ವದಲ್ಲಿ ಮತ್ತೆ ಚುರುಕಾದಂತಿದೆ. ವಿಶ್ಲೇಷಕರು ಹೇಳುವಂತೆ ಯಶಸ್ವಿ ಪಾಶ್ಚಿಮಾತ್ಯ ಬೆಂಬಲಿತ ಸರ್ಕಾರ ಬದಲಾವಣೆಯ ಹಿಂದಿನ ಉದಾಹರಣೆಗಳು ಅಪರೂಪವಾದರೂ ಕೂಡ ಅದು ತರುವ ವಿಪತ್ತುಗಳು ಅತಿಯಾಗಿರುತ್ತೆ. ಇಂತಹ ಮಾತನ್ನೇ ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ದ ಟ್ರಂಪ್ ವಾಸ್ತವದಲ್ಲಿ ಯುದ್ಧ ನಿಲ್ಲಿಸೋದರ ಪರವಾಗಿ ಇಲ್ಲ ಅನ್ನೋದು ಈ ಸಂಘರ್ಷದಲ್ಲಿ ಸ್ಪಷ್ಟ ಆಗ್ತಾ ಇದೆ. ಈಗಾಗಲೇ ನಮ್ಮ ಕಣ್ಣೆದುರೇ ಇರುವಂತೆ ಅಮೆರಿಕ ಮತ್ತದರ ಮಿತ್ರ ರಾಷ್ಟ್ರಗಳ 3 ಪ್ರಮುಖ ಮಿಲಿಟರಿ ಹಸ್ತಕ್ಷೇಪಗಳು ಭೀಕರವಾಗಿತ್ತು. ಇರಾಕ್, ಅಫ್ಘಾನಿಸ್ತಾನ ಮತ್ತು ಲಿಬಿಯಾದಲ್ಲಿ ಅಮೆರಿಕದ ಮಿಲಿಟರಿ ಹಸ್ತಕ್ಷೇಪ ತಂದಿಟ್ಟ ಪರಿಣಾಮಗಳು ಇಂದಿಗೂ ಅಡಗಿಸೋಕೆ ಆಗದಂತವು. ಅಫ್ಘಾನಿಸ್ತಾನದಲ್ಲಿ ವಾಷಿಂಗ್ಟನ್ ನೇತೃತ್ವದ ಒಕ್ಕೂಟ 2001ರಲ್ಲಿ ತಾಲಿಬಾನ್ ಅನ್ನು ಉರುಳಿಸಿತು. ಮುಂದಿನ 2 ದಶಕಗಳಲ್ಲಿ ಅಮೆರಿಕ $2.3 ಟ್ರಿಲಿಯನ್ ಖರ್ಚು ಮಾಡಿತು. 2003ರಲ್ಲಿ ಅಮೆರಿಕದಿಂದಾಗಿ ಇರಾಕ್ನ ಸದ್ದಾಂ ಹುಸೇನ್ ಪತನ ಆಯಿತು. ಇರಾಕ್ ಮಾರಕ ದಂಗೆಗೆ ಮತ್ತು ನಂತರ ಪೂರ್ಣ ಪ್ರಮಾಣದ ಪಂಥೀಯ ಅಂತರ್ಯುದ್ಧಕ್ಕೆ ಇಳಿತು. 2011ರಲ್ಲಿ ಅಮೆರಿಕನ್ ಪಡೆಗಳು ತೊರೆದ ನಂತರ ಇಸ್ಲಾಮಿಕ್ ಸ್ಟೇಟ್ ಭಯೋತ್ಪಾದಕ ಗುಂಪು ಪ್ರವರ್ಧಮಾನಕ್ಕೆ ಬಂತು. ಈ ನಡುವೆ ಲಿಬಿಯಾದಲ್ಲಿ ಮೊಮ್ಮರ್ ಗಡಾಫಿ 100 ಪ್ರತಿಭಟನಾಕಾರರನ್ನ ಕೊಂದ್ರು. ನೇಟೋ ವಾಯುದಾಳಿಗಳನ್ನ ಪ್ರಾರಂಭ ಮಾಡಿತು ಮತ್ತು ಗಡಾಫಿಯನ್ನ ಬಂಧಿಸಿ ಕೊಲ್ಲಲಾಯಿತು. ಆದರೆ 3 ವರ್ಷಗಳ ನಂತರ ಲಿಬಿಯಾ ಅಂತರ್ಯುದ್ಧಕ್ಕೆ ಇಳಿತು ಮತ್ತು ಇಂದು ವಿಫಲ ದೇಶವಾಗಿ ಉಳಿದಿದೆ. ಪ್ರಜಾಪ್ರಭುತ್ವ, ಅಭಿವೃದ್ಧಿ, ಮುಕ್ತ ಮಾರುಕಟ್ಟೆಗಳು ಮತ್ತು ಮುಕ್ತ ವ್ಯಾಪಾರದ ಭರವಸೆ ಹೆಸರಲ್ಲಿ ಪ್ರಪಂಚದ ಪ್ರತಿಯೊಂದು ಮೂಲೆಯಲ್ಲೂ ಹಸ್ತಕ್ಷೇಪಕ್ಕಿಳಿಯುವ ಅಮೆರಿಕ ತನ್ನ ಹಿತಾಸಕ್ತಿಗಳನ್ನು ಸಾಧಿಸ್ತಾ ಬಂದಿದೆ. ಮಧ್ಯಪ್ರಾಚ್ಯದಲ್ಲಿ ಶಾಶ್ವತ ಯುದ್ಧಗಳಿಂದ ಅಮೆರಿಕವನ್ನ ದೂರವಿಡೋದಾಗಿ ಟ್ರಂಪ್ ಹೇಳಿದ್ದೇನೋ ಹೌದು. ಆದರೆ ಉಕ್ರೇನ್ ಮತ್ತು ಫೆಲಿಸ್ತೀನ್ಗಳಲ್ಲಿ ಸಂಘರ್ಷದಲ್ಲಿ ವಾಷಿಂಗ್ಟನ್ ಕಾಣಿಸಿಕೊಳ್ಳುವುದು ತಪ್ಪಲಿಲ್ಲ. 21ನೇ ಶತಮಾನದ ಯುದ್ಧಗಳ ಮೊದಲು ಶೀತಲ ಸಮರ ವಿಯೆಟ್ನಾಂನಿಂದ ಹೈಟಿ ಮತ್ತು ಅಂಗೋಲಾದಿಂದ ನಿಕರಾಗುವವರೆಗೆ ಭೌಗೋಳಿಕ ರಾಜಕೀಯವನ್ನು ರೂಪಿಸುವ ಅಮೆರಿಕದ ಪ್ರಯತ್ನಗಳಿಂದ ಕೂಡಿತು. ಆದರೆ ಯಶಸ್ವಿ ಆಡಳಿತ ಬದಲಾವಣೆಯ ಉದಾಹರಣೆಗಳು ಬಹಳ ವಿರಳ. ಈಗ ಇರಾನ್ನಲ್ಲಿ ಸರ್ಕಾರ ಉರುಳಿಸುವ ಸಾಧ್ಯತೆ ಬಗ್ಗೆ ಆತಂಕಗೊಂಡವರಲ್ಲಿ ಫ್ರೆಂಚ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ ಕೂಡ ಇದ್ದಾರೆ. ಅವರು ಇದು ಈ ಪ್ರದೇಶದಲ್ಲಿ ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿದ್ರೆ ಅಮೆರಿಕದ ಆರಂಭಿಕ ವಿದೇಶಿ ಮಿಲಿಟರಿ ಕ್ರಮಗಳು ಅವಶ್ಯಕತೆಯಿಂದ ಹುಟ್ಟುಕೊಂಡುವು ಅಂತ ಹೇಳಲಾಗಿತ್ತು. ಮೊದಲ ಮತ್ತು 2ನೇ ಬಾರ್ಬರಿ ಯುದ್ಧಗಳು ಸ್ವಾತಂತ್ರ್ಯದ ನಂತರ ಹೆಸರಿಗಷ್ಟೇ ಕೈಗೊಳ್ಳಲಾಗಿದ್ದ ವಿದೇಶಿ ಯುದ್ಧಗಳಾಗಿದ್ವು. ಉತ್ತರ ಆಫ್ರಿಕಾದ ಬಾರ್ಬರಿ ರಾಜ್ಯಗಳ ವಿರುದ್ಧ ಮೆಡಿಟರೇನಿಯನ್ನಲ್ಲಿ ಅಮೆರಿಕನ್ ಧ್ವಜ ಹೊತ್ತ ಹಡಗುಗಳನ್ನು ಪೀಡಿಸುತ್ತಿದ್ದ ಕಡಲ್ಗಳ್ಳತನ ಕೊನೆಗೊಳಿಸೋದು ಅದರ ಉದ್ದೇಶವಾಗಿತ್ತು ಅಂತ ಹೇಳಲಾಗಿದೆ. ಈ ಘರ್ಷಣೆಗಳು ಕಡೆಗೆ ಅಮೆರಿಕ ಶಾಶ್ವತ ಮತ್ತು ವೃತ್ತಿಪರ ನೌಕಾಪಡೆ ಸ್ಥಾಪಿಸೋಕೆ ಕಾರಣ ಆಯಿತು. ಅಮೆರಿಕನ್ ವಾಣಿಜ್ಯ ಹಿತಾಸಕ್ತಿಗಳನ್ನು ರಕ್ಷಿಸಲು ಮಿಲಿಟರಿ ಬಲವನ್ನ ಕಾನೂನುಬದ್ಧ ಸಾಧನವಾಗಿ ಬಳಸೋದಕ್ಕೆ ಅದು ಮುಂದಾಯಿತು. ಈ ವಾಣಿಜ್ಯ ರಕ್ಷಣೆಯ ನೆಪ ಬಹಳ ಬೇಗ ಪ್ರಾದೇಶಿಕ ಮತ್ತು ರಾಜಕೀಯ ವಿಸ್ತರಣೆಯ ಉದ್ದೇಶದ ಕಡೆಗೆ ವಾಲ್ತು. ಮೆಕ್ಸಿಕನ್ ಅಮೆರಿಕನ್ ಯುದ್ಧ ಅಂದ್ರೆ 1846ರಿಂದ 48ರವರೆಗೆ ಪ್ರಾದೇಶಿಕ ವಿಜಯದ ಪ್ರಮುಖ ಸಂಘರ್ಷ ಆಗಿತ್ತು.
ಇದರ ಪರಿಣಾಮವಾಗಿ ಯುಎಸ್ ನೈಋತ್ಯ ರಾಜ್ಯಗಳಾಗುವ ಭೂಮಿಯನ್ನ ಅತಿಕ್ರಮಿಸಿತು. ಇದು ವಿಸ್ತರಣೆ ಉದ್ದೇಶದ ಯುದ್ಧಕ್ಕೆ ಸ್ಪಷ್ಟವಾಗಿ ಮೊದಲ ಉದಾಹರಣೆ ಆಯಿತು. 19ನೇ ಶತಮಾನದ ಅಂತ್ಯ ಮತ್ತು 20ನೇ ಶತಮಾನದ ಆರಂಭದ ವೇಳೆಗೆ ಪರಿಸ್ಥಿತಿಗಳು ಮತ್ತಷ್ಟು ಬದಲಾದವು. ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ನಲ್ಲಿ ಆಗಾಗ್ಗೆ ಮಿಲಿಟರಿ ಹಸ್ತಕ್ಷೇಪಗಳು ನಡೆದವು. ಅಮೆರಿಕದ ಪಡೆಗಳು, ಅದರಲ್ಲೂ ನೌಕಾಪಡೆಗಳು, ಕ್ಯೂಬಾ, ನಿಕರಾಗುವಾ, ಹೈಟಿ, ಡೊಮಿನಿಕನ್ ರಿಪಬ್ಲಿಕನ್, ಹೊಂಡುರಾಸ್, ಪನಾಮಾ ಮತ್ತು ಮೆಕ್ಸಿಕೋಗಳಲ್ಲಿ ಬಂದಿಳಿದವು. ಈ ಕ್ರಮಗಳು ಅಮೆರಿಕ ರಾಜಕೀಯ ಮತ್ತು ಆರ್ಥಿಕ ದಬ್ಬಾಳಿಕೆಗೆ ಮಿಲಿಟರಿ ಬಲ ಬಳಸುವ ಶಾಶ್ವತ ಮಾದರಿಗೆ ಕಾರಣವಾದವು. ಯುರೋಪಿಯನ್ ಮಾದರಿಯಲ್ಲೇ ಅಮೆರಿಕ ಔಪಚಾರಿಕ ದೀರ್ಘಕಾಲೀನ ವಸಾಹತುಶಾಹಿಗೆ ಒಲವನ್ನ ತೋರ್ತು. ತನಗೆ ಸ್ನೇಹಪರವಲ್ಲದ ಸರ್ಕಾರಗಳನ್ನು ಉರುಳಿಸೋಕೆ, ಸಾಲ ಬಿಕ್ಕಟ್ಟುಗಳನ್ನು ನಿರ್ವಹಿಸೋಕೆ, ಅಮೆರಿಕನ್ ಒಡೆತನದ ಆಸ್ತಿಯನ್ನು ರಕ್ಷಿಸೋಕೆ ಮತ್ತು ಯುಎಸ್ ರಾಜಕೀಯ ಮತ್ತು ವ್ಯವಹಾರ ಹಿತಾಸಕ್ತಿಗಳಿಗೆ ಅನುಕೂಲಕರವಾದ ಸರ್ಕಾರಗಳನ್ನು ಸ್ಥಾಪಿಸೋಕೆ ಮಿಲಿಟರಿ ಬಲವನ್ನು ಬಳಸಿತು. ಅಂತಿಮವಾಗಿ ಡಾಲರ್ ರಾಜತಾಂತ್ರಿಕತೆ ಸ್ಪಷ್ಟ ಆರ್ಥಿಕ ಉದ್ದೇಶವನ್ನ ಪೂರೈಸಿತು. ನೌಕಾಪಡೆಗಳನ್ನ ಆಗಾಗ ಕದನಕ್ಕಿಳಿಸುವ ಮೂಲಕ ತನ್ನ ಪ್ರಭಾವ ಮತ್ತು ಆರ್ಥಿಕ ನಿಯಂತ್ರಣವನ್ನ ತೋರಿಸೋದು ಜೋರಾಯಿತು. ಅನೌಪಚಾರಿಕ ಸಾಮ್ರಾಜ್ಯವನ್ನ ಕಾಯ್ದುಕೊಳ್ಳುವ ಈ ನೀತಿ ಲ್ಯಾಟಿನ್ ಅಮೆರಿಕದಾದ್ಯಂತ ತೀವ್ರ ಮತ್ತು ಶಾಶ್ವತ ಅಸಮಾಧಾನವನ್ನ ಹುಟ್ಟಾಕ್ತು. 19ನೇ ಶತಮಾನದಿಂದಲೂ ಅಮೆರಿಕ ಅನೇಕ ವಿದೇಶಿ ಸರ್ಕಾರಗಳನ್ನು ಬದಲಿಸುವಲ್ಲಿ ಬಹಿರಂಗವಾಗಿ ಮತ್ತು ರಹಸ್ಯವಾಗಿ ಪಾತ್ರ ನಿರ್ವಹಿಸಿದೆ ಮತ್ತು ಹಸ್ತಕ್ಷೇಪ ಮಾಡಿದೆ. ಅದರಲ್ಲಿ ಮೊದಲನೇದು 19ನೇ ಶತಮಾನದ ಉತ್ತರಾರ್ಧದಲ್ಲಿ ಅಮೆರಿಕ ಮುಖ್ಯವಾಗಿ ಲ್ಯಾಟಿನ್ ಅಮೆರಿಕ ಮತ್ತು ನೈಋತ್ಯ ಪೆಸಿಫಿಕ್ನಲ್ಲಿ ಆಡಳಿತ ಬದಲಾವಣೆಗೆ ಮುಂದಾಯಿತು. ಇದರಲ್ಲಿ ಸ್ಪ್ಯಾನಿಷ್ ಅಮೆರಿಕನ್ ಮತ್ತು ಫಿಲಿಪೈನ್ ಅಮೆರಿಕನ್ ಯುದ್ಧಗಳು ಸೇರಿವೆ. 20ನೇ ಶತಮಾನದ ಆರಂಭದಲ್ಲಿ ನೆರೆಯ ಹವಾಯಿ, ಪನಾಮಾ, ನಿಕರಾಗುವಾ, ಮೆಕ್ಸಿಕೋ, ಹೈಟಿ ಮತ್ತು ಡೊಮಿನಿಕನ್ ರಿಪಬ್ಲಿಕ್ ಸೇರಿದಂತೆ ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಅದು ಸರ್ಕಾರಗಳನ್ನು ರೂಪಿಸಿತು ಅಥವಾ ತಾನೇ ಸರ್ಕಾರವನ್ನು ಸ್ಥಾಪಿಸಿತು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕ ಅನೇಕ ನಾಜಿ ಜರ್ಮನ್ ಅಥವಾ ಇಂಪೀರಿಯಲ್ ಜಪಾನೀಸ್ ಕೈಗೊಂಬೆ ಆಡಳಿತಗಳನ್ನು ಉರುಳಿಸೋಕೆ ಸಹಾಯ ಮಾಡಿತು. ಫಿಲಿಪೈನ್ಸ್, ಕೊರಿಯಾ, ಪೂರ್ವ ಚೀನಾ ಮತ್ತು ಯುರೋಪಿಯನ್ನ ಕೆಲ ಭಾಗಗಳಲ್ಲಿನ ಸರ್ಕಾರಗಳು ಇದರಲ್ಲಿ ಸೇರಿವೆ. ಅಮೆರಿಕದ ಪಡೆಗಳು ಯುಕೆ ಮತ್ತು ಸೋವಿಯತ್ ಒಕ್ಕೂಟದೊಂದಿಗೆ ಜರ್ಮನಿಯಲ್ಲಿ ಹಿಟ್ಲರ್ ಸರ್ಕಾರವನ್ನು ತೆಗೆಯುವಲ್ಲಿ ಮತ್ತು ಇಟಲಿಯಲ್ಲಿ ಮುಸೋಲಿನಿ ಪದಚ್ಯುತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಎರಡನೇ ಮಹಾಯುದ್ಧದ ಕೊನೆಯಲ್ಲಿ ಅಮೆರಿಕ ಶೀತಲ ಸಮರದ ಸಂದರ್ಭದಲ್ಲಿ ಜಾಗತಿಕ ನಾಯಕತ್ವ, ಪ್ರಭಾವ ಮತ್ತು ಭದ್ರತೆಗಾಗಿ ಸೋವಿಯತ್ ಒಕ್ಕೂಟದೊಂದಿಗೆ ಕದನಕ್ಕಿಳಿತು. ಇದಾದ ಬಳಿಕ ಯುಎಸ್ ಸಾಂಪ್ರದಾಯಿಕ ಕಾರ್ಯಾಚರಣೆಗಳ ಪ್ರದೇಶವಾದ ಮಧ್ಯ ಅಮೆರಿಕ ಮತ್ತು ಕೆರೆಬಿಯನ್ ಅನ್ನ ಮೀರಿ ತನ್ನ ಕ್ರಮಗಳ ಭೌಗೋಳಿಕ ವ್ಯಾಪ್ತಿಯನ್ನು ವಿಸ್ತರಿಸಿತು. ಅಮೆರಿಕ ಮತ್ತು ಯುಕೆ ಯೋಜಿತ 1953ರ ಇರಾನಿನ ದಂಗೆ, ಕ್ಯೂಬಾವನ್ನು ಗುರಿಯಾಗಿಸಿ 1961ರ ಬೇ ಆಫ್ ಪಿಗ್ಸ್ ಆಕ್ರಮಣ ಮತ್ತು ಇಂಡೋನೇಷ್ಯಾದಲ್ಲಿ ಜನರಲ್ ಸುಹಾರ್ಟೋ ನೇತೃತ್ವದ ಮಿಲಿಟರಿ ಸುಕರ್ನೋ ಸರ್ಕಾರವನ್ನು ಉರುಳಿಸುವಲ್ಲಿ ಬೆಂಬಲ, ಇವು ಅಂತಹ ಉದಾಹರಣೆಗಳಾಗಿವೆ. ಇದರ ಜೊತೆಗೆ ಅಮೆರಿಕ 1948ರಲ್ಲಿ ಇಟಲಿ, 1953ರಲ್ಲಿ ಫಿಲಿಪೈನ್ಸ್, 1950 ಮತ್ತು 60ರ ದಶಕಗಳಲ್ಲಿ ಜಪಾನ್, 1957ರಲ್ಲಿ ಲೆಬನಾನ್ ಮತ್ತು 1996ರಲ್ಲಿ ರಷ್ಯಾ ಸೇರಿದಂತೆ ಆ ದೇಶಗಳ ರಾಷ್ಟ್ರೀಯ ಚುನಾವಣೆಗಳಲ್ಲಿ ಹಸ್ತಕ್ಷೇಪ ಮಾಡಿದೆ. ಒಂದು ಅಧ್ಯಯನದ ಪ್ರಕಾರ 1946ರಿಂದ 2000ನೇ ಇಸ್ವಿವರೆಗೆ ವಿದೇಶಿ ಚುನಾವಣೆಗಳಲ್ಲಿ ಅಮೆರಿಕ ಕನಿಷ್ಠ 81 ಬಹಿರಂಗ ಮತ್ತು ರಹಸ್ಯ ಹಸ್ತಕ್ಷೇಪಗಳನ್ನು ನಡೆಸಿದೆ. ಮತ್ತೊಂದು ಅಧ್ಯಯನದ ಪ್ರಕಾರ ಶೀತಲ ಸಮರದ ಸಮಯದಲ್ಲಿ ಅಮೆರಿಕ 64 ರಹಸ್ಯ ಮತ್ತು 6 ಬಹಿರಂಗ ಪ್ರಯತ್ನಗಳಲ್ಲಿ ತೊಡಗಿತ್ತು. ಸೋವಿಯತ್ ಒಕ್ಕೂಟದ ವಿಸರ್ಜನೆಯ ನಂತರ ಅಮೆರಿಕ ಹಲವಾರು ದೇಶಗಳ ಆಡಳಿತವನ್ನು ನಿರ್ಧರಿಸಲು ಯುದ್ಧಗಳ ನೇತೃತ್ವ ವಹಿಸಿದೆ ಅಥವಾ ಬೆಂಬಲಿಸಿದೆ. ಈ ಸಂಘರ್ಷಗಳಲ್ಲಿ ವಿಯೆಟ್ನಾಂ ಯುದ್ಧ, ಗಲ್ಫ್ ಯುದ್ಧ, ಅಫ್ಘಾನ್ ಯುದ್ಧ ಮತ್ತು ಇರಾಕ್ ಯುದ್ಧಗಳು ಸೇರಿವೆ. ವಿಯೆಟ್ನಾಂ ಯುದ್ಧ 1955ರಿಂದ 1975ರವರೆಗೆ ನಡೆಯಿತು. ಶೀತಲ ಸಮರ ಯುಗದ ಅತ್ಯಂತ ದೀರ್ಘ ಮತ್ತು ಅತ್ಯಂತ ವಿಭಜಕ ಅಮೆರಿಕನ್ ಯುದ್ಧ ನಡೆದಿದ್ದು ವಿಯೆಟ್ನಾಂನಲ್ಲಿ. ದಕ್ಷಿಣ ವಿಯೆಟ್ನಾಂ ಕಮ್ಯುನಿಸಂ ಹಿಂದೆ ಬಿದ್ದರೆ ಉಳಿದ ಆಗ್ನೇಯ ಏಷ್ಯಾ ಅನಿವಾರ್ಯವಾಗಿ ಅನುಸರಿಸುತ್ತೆ ಅನ್ನೋ ತರ್ಕದ ಮುಂದುವರಿಕೆಯಾಗಿ ಅಮೆರಿಕ ಈ ಯುದ್ಧಕ್ಕೆ ಇಳಿದಿತ್ತು. ಅಂದರೆ ಜಗತ್ತಿನಲ್ಲಿ ಕಮ್ಯುನಿಸಂ ಹರಡುವಿಕೆಯ ವಿರುದ್ಧದ ಹೋರಾಟದ ಭಾಗ ಇದಾಗಿತ್ತು. ಒಂದು ದೇಶ ಕಮ್ಯುನಿಸಂನ ಪ್ರಭಾವಕ್ಕೆ ಒಳಗಾದ್ರೆ ಸುತ್ತಮುತ್ತಲಿನ ದೇಶಗಳು ಅನಿವಾರ್ಯವಾಗಿ ಅನುಸರಿಸುತ್ತೆ ಅಂತ ಹೇಳುವ ಮೂಲಕ ವಿಯೆಟ್ನಾಂನಲ್ಲಿ ತನ್ನ ಮಿಲಿಟರಿ ಹಸ್ತಕ್ಷೇಪವನ್ನ ಅಮೆರಿಕ ಸಮರ್ಥನೆ ಮಾಡಿಕೊಂಡಿತ್ತು. ಆಗ್ನೇಯ ಏಷ್ಯಾದ ಕಮ್ಯುನಿಸ್ಟ್ ಪ್ರಾಬಲ್ಯವನ್ನ ತಡೆಯುವುದು ಇದರ ಉದ್ದೇಶ ಆಗಿತ್ತು. ರಾಷ್ಟ್ರೀಯ ವಿಯೆಟ್ನಾಂ ಅಂದ್ರೆ ವಿಯೆಟ್ಕಾಂಗ್ ದಂಗೆ ಮತ್ತು ಅದರ ಪ್ರಬಲ ಪೋಷಕ ಉತ್ತರ ವಿಯೆಟ್ನಾಂ ವಿರುದ್ಧ ದಕ್ಷಿಣ ವಿಯೆಟ್ನಾಂನಲ್ಲಿ ಕಮ್ಯುನಿಸ್ಟ್ ವಿರೋಧಿಯಾದ ಆದರೆ ತೀವ್ರ ಭ್ರಷ್ಟ ಮತ್ತು ಜನಪ್ರಿಯವಲ್ಲದ ಸರ್ಕಾರಗಳನ್ನ ಅಮೆರಿಕ ಬೆಂಬಲಿಸಿತು. 1961ರಲ್ಲಿ ಕಮ್ಯುನಿಸ್ಟ್ ಚೀನಾ ಉತ್ತರ ವಿಯೆಟ್ನಾಂ ಅನ್ನ ಸಕ್ರಿಯವಾಗಿ ಬೆಂಬಲಿಸುತ್ತಿದೆ ಅಂತ ಮನವರಿಕೆ ಮಾಡಿಕೊಂಡ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಕಮ್ಯುನಿಸ್ಟ್ ದಂಗೆಯನ್ನ ತಡೆಯೋಕೆ ಸಹಾಯ ಮಾಡೋದಕ್ಕೆ ವಿಯೆಟ್ನಾಂನಲ್ಲಿ ಯುಎಸ್ ಮಿಲಿಟರಿ ಕಾರ್ಯಾಚರಣೆಗೆ ಅನುಮೋದನೆ ನೀಡಿದ್ರು.
ಅವರ ಉತ್ತರಾಧಿಕಾರಿ ಲಿಂಡನ್ ಬಿ ಜಾನ್ಸನ್ ಆಗ್ನೇಯ ಏಷ್ಯಾದಲ್ಲಿ ಅಮೆರಿಕದ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋಕೆ ತಮ್ಮ ದೇಶದ ಒಳಗೊಳ್ಳುವಿಕೆಯನ್ನ ಇನ್ನೂ ಹೆಚ್ಚಿಸಿದ್ರು. 1965ರಲ್ಲಿ 23,000 ಸೈನಿಕರಿಂದ 1969ರಲ್ಲಿ 5,40,000ಕ್ಕೂ ಹೆಚ್ಚು ಸೈನಿಕರೊಂದಿಗೆ ಅಮೆರಿಕದ ಪಾಲ್ಗೊಳ್ಳುವಿಕೆ ಬೃಹತ್ ಪ್ರಮಾಣದಲ್ಲಿ ವಿಸ್ತರಣೆಯಾಗಿತ್ತು. ಆಗಸ್ಟ್ 1964ರಲ್ಲಿ ಅದು ನಿರ್ಣಾಯಕ ಗಳಿಗೆಗೆ ಬಂತು. ಅಮೆರಿಕದ ಮಿಲಿಟರಿ ಕಾರ್ಯತಂತ್ರ 2 ಪಟ್ಟು ಹೆಚ್ಚಿತ್ತು. ಉತ್ತರ ವಿಯೆಟ್ನಾಂ ವಿರುದ್ಧ ಬೃಹತ್ ವೈಮಾನಿಕ ಬಾಂಬ್ ದಾಳಿ ಮತ್ತು ದಕ್ಷಿಣದಲ್ಲಿ ನೆಲದ ಮೇಲಿನ ಯುದ್ಧ ಇದರ ಭಾಗ ಆಗಿತ್ತು. ಆದರೆ ವ್ಯಾಪಕ ಬೆಂಬಲ ಪಡೆದ ಮತ್ತು ಅಪಾರ ಸಾವು ನೋವುಗಳನ್ನು ಸಹಿಸಿಕೊಳ್ಳೋಕೆ ಸಿದ್ಧವಿದ್ದ ರಾಷ್ಟ್ರೀಯತಾವಾದಿ ಚಳುವಳಿ ವಿರುದ್ಧ ಈ ತಂತ್ರ ಅತ್ಯಂತ ದೊಡ್ಡ ಮಟ್ಟದಲ್ಲಿ ವಿಫಲ ಆಗಿತ್ತು. ಫೆಬ್ರವರಿ 1965ರಲ್ಲಿ ಅಮೆರಿಕ ಉತ್ತರ ವಿಯೆಟ್ನಾಂನಲ್ಲಿ ಮಿಲಿಟರಿ ಮತ್ತು ಕೈಗಾರಿಕಾ ನೆಲೆಗಳ ಮೇಲೆ ಬಾಂಬ್ ದಾಳಿ ಮಾಡೋಕೆ ಪ್ರಾರಂಭಿಸಿತು. ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಯ ಕೆಲ ಫಲಪ್ರದ ಪ್ರಯತ್ನಗಳ ಹೊರತಾಗಿಯೂ ಇದರ ನಂತರ ದೀರ್ಘಕಾಲದ ಗೆರಿಲ್ಲಾ ಯುದ್ಧ ನಡೆಯಿತು. ಯುದ್ಧ ತಿರುವು ಪಡೆದಿತು ಜನವರಿ 1968ರಲ್ಲಿ ಟೆಟ್ ಆಕ್ರಮಣದೊಂದಿಗೆ. ಜನವರಿ 1968ರಲ್ಲಿ ಕಮ್ಯುನಿಸ್ಟ್ ಟೆಟ್ ಆಕ್ರಮಣ ಈ ಸಂಘರ್ಷವನ್ನು ಉಲ್ಬಣಗೊಳಿಸಿತು. ಇದು ಅಂತಿಮ ವಿಜಯದ ವಿಶ್ವಾಸ ಹೊಂದಿದ್ದ ಅಮೆರಿಕನ್ನರನ್ನ ಆಘಾತಗೊಳಿಸಿತ್ತು. ಭಾರೀ ಜೀವಹಾನಿಯಿಂದ ಆಘಾತಕ್ಕೊಳಗಾದ ಅಮೆರಿಕದ ಜನ ಯುದ್ಧದ ಬಗ್ಗೆ ಹೆಚ್ಚೆಚ್ಚು ಅಸಹನೆ ವ್ಯಕ್ತಪಡಿಸಿದ್ರು. ದೇಶ ತನ್ನ ಮಿಲಿಟರಿ ವೆಚ್ಚವನ್ನು ಕಡಿತಗೊಳಿಸೋಕೆ ಮತ್ತು ಹಿಂದೆ ಸರಿಯೋಕೆ ಒತ್ತಾಯಿಸಿದ್ರು. ಅಧ್ಯಕ್ಷ ನಿಕ್ಸನ್ ಅವರ ಆದೇಶದ ಮೇರೆಗೆ ಯುಎಸ್ ವಾಯುಪಡೆ ನಡೆಸಿದ ಹೊಸ ಕಾರ್ಪೆಟ್ ಬಾಂಬ್ ದಾಳಿಗಳ ನಂತರ ಮೇ 1968ರಲ್ಲಿ ಪ್ಯಾರಿಸ್ನಲ್ಲಿ ಶಾಂತಿ ಮಾತುಕತೆಗಳು ಪ್ರಾರಂಭ ಆದವು. ವಿನಾಶಕಾರಿ ನಷ್ಟಗಳನ್ನು ಅನುಭವಿಸಿದ ಕಮ್ಯುನಿಸ್ಟ್ರಿಗೆ ಮಿಲಿಟರಿ ಸೋಲಾಯಿತಾದ್ರೂ ಯುದ್ಧವನ್ನ ಯುಎಸ್ ಗೆಲ್ತಿದೆ ಅನ್ನೋ ಅಧಿಕೃತ ನಿರೂಪಣೆ ಛಿದ್ರವಾಗಿತ್ತು. ವಿಯೆಟ್ನಾಂ ಯುದ್ಧದ ಪರಿಣಾಮಗಳು ದುರಂತ ಮತ್ತು ದೂರಗಾಮಿಯಾಗಿದ್ವು. ಈ ಸಂಘರ್ಷ ಅಮೆರಿಕದ 58,000ಕ್ಕೂ ಹೆಚ್ಚು ಜೀವಗಳನ್ನು ಬಲಿ ತೆಗೆದುಕೊಳ್ತು. ಅಲ್ಲದೆ ಅಮೆರಿಕಕ್ಕೆ $168 ಶತಕೋಟಿ ಹೆಚ್ಚು ನಷ್ಟ ಉಂಟು ಮಾಡಿತು. ಅದು ಅಮೆರಿಕದ ಆರ್ಥಿಕತೆಯನ್ನ ಹಾನಿಗೊಳಿಸಿದ ಹಣದುಬ್ಬರದ ವಿಷಚಕ್ರಕ್ಕೆ ಕಾರಣ ಆಯಿತು. ವಿಯೆಟ್ನಾಂನಲ್ಲಿ ಅಪಾರ ಸಾವು ನೋವು ಸಂಭವಿಸಿತು. ಲಕ್ಷಾಂತರ ಸೈನಿಕರು ಮತ್ತು ನಾಗರಿಕರು ಮೃತಪಟ್ಟಿದ್ರು. ಇತಿಹಾಸದಲ್ಲೇ ಅತ್ಯಂತ ತೀವ್ರವಾದ ಬಾಂಬ್ ದಾಳಿಯಿಂದ ಅದು ಧ್ವಂಸಗೊಂಡಿತ್ತು. ಎರಡನೇ ಮಹಾಯುದ್ಧದಲ್ಲಿ ಎಲ್ಲಾ ಕಡೆಯವರು ಒಟ್ಟಾಗಿ ಮಾಡಿದ್ದಕ್ಕಿಂತ ದೊಡ್ಡ ದಾಳಿಯನ್ನ ವಿಯೆಟ್ನಾಂ, ಲಾವೋಸ್ ಮತ್ತು ಕಾಂಬೋಡಿಯಾದ ಮೇಲೆ ಅಮೆರಿಕ ಮಾಡಿತು. ದೇಶೀಯವಾಗಿ ಈ ಯುದ್ಧ ಅಮೆರಿಕನ್ ಸಮಾಜವನ್ನ ಛಿದ್ರಗೊಳಿಸಿತು. 1968ರ ಮೈ ಲೈ ಹತ್ಯಾಕಾಂಡದಂತಹ ಯುದ್ಧ ಮತ್ತು ದೌರ್ಜನ್ಯಗಳನ್ನು ಕಂಡ ಬಳಿಕ ಮಿಲಿಟರಿ ಬಗ್ಗೆ ಆಳವಾದ ಮತ್ತು ಶಾಶ್ವತವಾದ ಸಾರ್ವಜನಿಕ ಸಿನಿಕತನ ಮೂಡಿತು. ಶಕ್ತಿಯುತ ಯುದ್ಧ ವಿರೋಧಿ ಚಳುವಳಿಗೆ ಉತ್ತೇಜನ ನೀಡಿತು. ಯುದ್ಧದ ಬಗೆಗಿನ ಅಮೆರಿಕದಲ್ಲಿನ ಈ ಜಿಗುಪ್ಸೆಯನ್ನ ವಿಯೆಟ್ನಾಂ ಸಿಂಡ್ರೋಮ್ ಅಂತ ಕರೆಯಲಾಗುತ್ತೆ. ವಿಯೆಟ್ನಾಂನಲ್ಲಿ ಅಮೆರಿಕನ್ ಮಿಲಿಟರಿ ಹಸ್ತಕ್ಷೇಪ ಯುಎಸ್ ನೀತಿಯ ಮೇಲೆ ಭಾರೀ ಹೊರೆಯನ್ನು ಉಂಟು ಮಾಡಿತು ಮತ್ತು ದೇಶದ ಅಂತಾರಾಷ್ಟ್ರೀಯ ಪ್ರತಿಷ್ಠೆಗೆ, ವಿಶೇಷವಾಗಿ ಪಶ್ಚಿಮ ಯುರೋಪ್ನಲ್ಲಿ ಗಂಭೀರ ಹೊಡೆತ ಕೊಡಿತು. ಜನವರಿ 27, 1973ರ ಪ್ಯಾರಿಸ್ ಒಪ್ಪಂದಗಳ ಬಳಿಕ ಅಂತಿಮವಾಗಿ ಅಮೆರಿಕ ಸಂಘರ್ಷದಿಂದ ಹೊರಬಂತು. 1973ರಲ್ಲಿ ಯುಎಸ್ ಅಂತಿಮವಾಗಿ ತನ್ನ ಪಡೆಗಳನ್ನು ಹಿಂತೆಗೆದುಕೊಳ್ತು. 2 ವರ್ಷಗಳ ನಂತರ ಉತ್ತರ ವಿಯೆಟ್ನಾಂ ತನ್ನ ಅಂತಿಮ ಆಕ್ರಮಣವನ್ನು ಪ್ರಾರಂಭಿಸಿತು ಮತ್ತು ದಕ್ಷಿಣ ವಿಯೆಟ್ನಾಂ ಕುಸಿತು. ಕಮ್ಯುನಿಸ್ಟ್ ಆಳ್ವಿಕೆಯಲ್ಲಿ ದೇಶವನ್ನು ಒಗ್ಗೂಡಿಸಲಾಯಿತು. ನಿರ್ಣಾಯಕ ರಾಷ್ಟ್ರೀಯತಾವಾದಿ ದಂಗೆಯನ್ನು ಎದುರಿಸಿದಾಗ ಅಮೆರಿಕದ ಮಿಲಿಟರಿ ಶಕ್ತಿಯ ಸ್ಪಷ್ಟ ಮಿತಿಗಳನ್ನು ವಿಯೆಟ್ನಾಂ ತೋರಿಸಿತು. ಯುಎಸ್ ನಾಯಕತ್ವ ಈ ಸಂಘರ್ಷವನ್ನ ಬಾಹ್ಯ ಕಮ್ಯುನಿಸ್ಟ್ ಆಕ್ರಮಣದ ಸರಳ ಪ್ರಕರಣವಾಗಿ ಬಿಂಬಿಸಿತು. ಅದರ ಸ್ವರೂಪವನ್ನ ಅಂತರ್ಯುದ್ಧ ಮತ್ತು ರಾಷ್ಟ್ರೀಯ ವಿಮೋಚನೆಗಾಗಿ ದಶಕಗಳ ಕಾಲದ ಹೋರಾಟ ಅನ್ನೋದನ್ನ ಗ್ರಹಿಸೋಕೆ ಅದು ವಿಫಲ ಆಯಿತು. ಭ್ರಷ್ಟ ಮತ್ತು ಅಸಮರ್ಥ ದಕ್ಷಿಣ ವಿಯೆಟ್ನಾಂ ಸರ್ಕಾರಗಳನ್ನು ಬೆಂಬಲಿಸುವ ಮೂಲಕ ಅಮೆರಿಕ ಆರಂಭದಿಂದಲೇ ರಾಜಕೀಯ ಗೆಲುವನ್ನ ಕಾಣಲಾರದ ಹೆಜ್ಜೆಯನ್ನ ಇಟ್ಟಿತು. ಅದರ ಮಿಲಿಟರಿ ತಂತ್ರ ನೈತಿಕವಾಗಿ ವಿನಾಶಕಾರಿ ಮತ್ತು ರಾಜಕೀಯವಾಗಿ ಅಸಮರ್ಥನೀಯವಾಗಿತ್ತು. ಗಲ್ಫ್ ಯುದ್ಧ 1990ರಿಂದ 91. ಸೋವಿಯತ್ ಒಕ್ಕೂಟದ ಪತನದ ಬಳಿಕ ಅಮೆರಿಕ ವಿಶ್ವದ ಏಕೈಕ ಸೂಪರ್ ಪವರ್ ಆಗ್ಬಿಡ್ತು ಮತ್ತು ಈ ಬಲದ ಮೊದಲ ಪ್ರಮುಖ ಪರೀಕ್ಷೆ ಪರ್ಷಿಯನ್ ಕೊಲ್ಲಿಯಲ್ಲಿ ಕಾಣಿಸ್ತು. ಆಗಸ್ಟ್ 1990ರಲ್ಲಿ ಇರಾಕ್ ಅಧ್ಯಕ್ಷ ಸದ್ದಾಂ ಹುಸೇನ್ ಕುವೈತ್ ಮೇಲೆ ಆಕ್ರಮಣ ಮಾಡಿದಾಗ ಅದಕ್ಕೆ ನೇರ ಪ್ರತಿಕ್ರಿಯೆಯಂತೆ ಈ ಯುದ್ಧ ಶುರುವಾಯಿತು. ವಿಯೆಟ್ನಾಂನಲ್ಲಿನ ಸೈದ್ಧಾಂತಿಕವಾಗಿ ಸಂಕೀರ್ಣವಾಗಿದ್ದ ಮತ್ತು ವಿಭಜಕ ಯುದ್ಧಕ್ಕಿಂತ ಭಿನ್ನವಾಗಿ ಕೊಲ್ಲಿ ಯುದ್ಧಕ್ಕೆ ಬೇರೆಯೇ ಸಮರ್ಥನೆ ಇತ್ತು. ಅದು ಅಂತಾರಾಷ್ಟ್ರೀಯ ಕಾನೂನಿನ ಅನ್ವಯದೊಂದಿಗೆ ಜಾಗತಿಕ ಸಮುದಾಯದಿಂದ ವ್ಯಾಪಕ ಬೆಂಬಲ ಪಡೆದಿತ್ತು. ಅಮೆರಿಕ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ.ಎಚ್. ಬುಷ್ ನೇತೃತ್ವದಲ್ಲಿ ಅಮೆರಿಕ 34ರಿಂದ 42 ರಾಷ್ಟ್ರಗಳ ಬೃಹತ್ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಸೇರಿಸಿತು. ಅದು ಇರಾಕ್ ಹಿಂತೆಗೆಯುವಂತೆ ಒತ್ತಾಯಿಸಿತು ಮತ್ತು ಅದನ್ನು ಜಾರಿಗೊಳಿಸೋಕೆ ಎಲ್ಲ ಅಗತ್ಯ ವಿಧಾನಗಳ ಬಳಕೆಗೆ ಅಮೆರಿಕಕ್ಕೆ ಅಧಿಕಾರ ನೀಡಿತು. ವಿಯೆಟ್ನಾಂ ನಂತರ ಪುನರ್ನಿರ್ಮಿಸಲ್ಪಟ್ಟ ಮತ್ತು ಸುಧಾರಿಸಲ್ಪಟ್ಟ ಯುಎಸ್ ಮಿಲಿಟರಿಗೆ ಈಗ ಮಿಲಿಟರಿ ಕಾರ್ಯಾಚರಣೆ ಪ್ರದರ್ಶನಕ್ಕೆ ಈ ಯುದ್ಧ ವೇದಿಕೆಯಂತಾಗಿತ್ತು.
ಸೌದಿ ಅರೇಬಿಯಾದಲ್ಲಿ ಪಡೆಗಳ ರಕ್ಷಣಾತ್ಮಕ ರಚನೆಯಾದ ಆಪರೇಷನ್ ಡೆಸರ್ಟ್ ಶೀಲ್ಡ್ ಅನ್ನ ಜನವರಿ 1991ರಲ್ಲಿ ರಚಿಸಲಾಯಿತು. 5 ವಾರಗಳ ನಿಖರತೆ ಮತ್ತು ತೀವ್ರತೆಯ ವಾಯುದಾಳಿಯೊಂದಿಗೆ ಇದು ಶುರುವಾಯಿತು. ಇದು ಇರಾಕ್ನ ಕಮಾಂಡ್ ಮತ್ತು ನಿಯಂತ್ರಣ ವ್ಯವಸ್ಥೆ, ವಾಯು ರಕ್ಷಣಾ ವ್ಯವಸ್ಥೆ ಮತ್ತು ಮೂಲಸೌಕರ್ಯವನ್ನ ವ್ಯವಸ್ಥಿತವಾಗಿ ನಾಶಗೊಳಿಸಿತು. ನಂತರ ನೆಲದ ಮೇಲಿನ ಆಕ್ರಮಣ ತ್ವರಿತವಾದ 100 ಗಂಟೆಗಳ ಕಾರ್ಯಾಚರಣೆಯಾಗಿತ್ತು. ಇರಾಕಿ ಸೈನ್ಯದ ಗಮನಾರ್ಹ ಭಾಗವನ್ನು ಸುತ್ತುವರೆದು ನಾಶಪಡಿಸಿತು, ಕುವೈತನ್ನು ಸ್ವತಂತ್ರಗೊಳಿಸಿತು. ಯುದ್ಧದಲ್ಲಿ ಒಕ್ಕೂಟಕ್ಕೆ ನಿರ್ಣಾಯಕ ಮಿಲಿಟರಿ ಗೆಲುವು ಸಿಕ್ತು ಮತ್ತು ಈ ಮೂಲಕ ಯುಎಸ್ನಲ್ಲಿನ ವಿಯೆಟ್ನಾಂ ಸಿಂಡ್ರೋಮ್ ಅಂತಿಮವಾಗಿ ಇಲ್ಲವಾದಂತೆ ಕಂಡುಬಂತು. ಮಿಲಿಟರಿಯಲ್ಲಿ ಜನರ ವಿಶ್ವಾಸವನ್ನ ಪುನಃ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯವಾದಂತೆ ಕಾಣಿತು. ಜನರ ಬೆಂಬಲ ಅಪಾರವಾಗಿ ಹೆಚ್ಚಿತು. ಯುದ್ಧ ಇರಾಕ್ನ ಮೇಲೆ ಅಪಾರವಾಗಿ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿತು. ಬಾಂಬ್ ದಾಳಿ ಮತ್ತು ನಂತರದ ನೆಲದ ಯುದ್ಧ 1 ಲಕ್ಷ ಇರಾಕಿ ಸೈನಿಕರು ಮತ್ತು ನಾಗರಿಕರನ್ನ ಕೊಂದಿರಬಹುದು ಅಂತ ಹೇಳಲಾಗಿದೆ. ಮೂಲಸೌಕರ್ಯಗಳ ನಾಶವಂತೂ ಸಾರ್ವಜನಿಕ ಆರೋಗ್ಯ ಬಿಕ್ಕಟ್ಟಿಗೆ ಎಡೆ ಮಾಡಿಕೊಟ್ಟಿತ್ತು. ಈ ಯುದ್ಧ ಎಷ್ಟು ಸಂಕೀರ್ಣವಾಗಿತ್ತು ಅಂತಂದ್ರೆ ಅದು ಅಂತಿಮವಾಗಿ ಭವಿಷ್ಯದ ಸಂಘರ್ಷಕ್ಕೂ ಅಡಿಪಾಯ ಹಾಕ್ತು. ಯುದ್ಧದ ತಕ್ಷಣದ ಪರಿಣಾಮ ಅಂದ್ರೆ ಇರಾಕ್ನಲ್ಲಿ ಶಿಯಾ ಮತ್ತು ಕುರ್ದಿಶ್ ಜನ ಸದ್ದಾಂ ವಿರುದ್ಧ ದಂಗೆ ಏಳೋಕೆ ಅಮೆರಿಕದ ಉತ್ತೇಜನ. ಆದರೆ ನಂತರ ಅದು ಬೆಂಬಲ ನೀಡೋಕೆ ವಿಫಲ ಆಯಿತು. ಇದರಿಂದಾಗಿ ಸದ್ದಾಂ ಸರ್ಕಾರ ದಂಗೆಗಳನ್ನ ಕ್ರೂರವಾಗಿ ಹತ್ತಿಕ್ಕೋಕೆ ಅವಕಾಶ ಆಯಿತು. ಇದರ ನಂತರ 1 ದಶಕದ ಕಾಲ ವಿಶ್ವಸಂಸ್ಥೆಯ ಕಠಿಣ ನಿರ್ಬಂಧಗಳನ್ನ ಇರಾಕ್ ಎದುರಿಸಬೇಕಾಯಿತು. ಉತ್ತರ ಮತ್ತು ದಕ್ಷಿಣ ಇರಾಕ್ ಮೇಲೆ ಹಾರಾಟ ನಿಷೇಧ ವಲಯಗಳ ಹೇರಿಕೆ, ವಿವಾದಾತ್ಮಕ ಶಸ್ತ್ರಾಸ್ತ್ರ ತಪಾಸಣಾ ಕ್ರಮಗಳೆಲ್ಲವೂ ಅಮೆರಿಕ ಮತ್ತು ಇರಾಕ್ ನಡುವಿನ ಉದ್ವಿಗ್ನತೆ ಹೆಚ್ಚೋಕೆ ಕಾರಣ ಆದವು. ಇದಲ್ಲದೆ ಇಸ್ಲಾಂನ ಅತ್ಯಂತ ಪವಿತ್ರ ಸ್ಥಳಗಳಿರುವ ಸೌದಿ ಅರೇಬಿಯಾದಲ್ಲಿ ದೊಡ್ಡ ಶಾಶ್ವತ ಯುಎಸ್ ಮಿಲಿಟರಿ ಪಡೆಯನ್ನು ನಿಯೋಜಿಸುವ ನಿರ್ಧಾರವೂ ಆಯಿತು. ಅಮೆರಿಕದ ವಿರುದ್ಧದ ಒಸಾಮಾ ಬಿನ್ ಲಾಡೆನ್ ಮತ್ತು ಅಲ್ ಖೈದಾ ಯುದ್ಧಕ್ಕೆ ಸಮರ್ಥನೆಯಾಗಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಯಿತು. ಆಫ್ಘಾನಿಸ್ತಾನ ಯುದ್ಧ 2001ರಿಂದ 2021. ಈ ಯುದ್ಧ 9/11 ಭಯೋತ್ಪಾದಕ ದಾಳಿಗಳಿಗೆ ನೇರ ಪ್ರತಿಕ್ರಿಯೆಯಾಗಿತ್ತು. ಒಸಾಮಾ ಬಿನ್ ಲಾಡೆನ್ನ ಅಲ್ ಖೈದಾ ಜಾಲ ಆಫ್ಘಾನಿಸ್ತಾನದಲ್ಲಿ ತನ್ನ ಸುರಕ್ಷಿತ ತಾಣದಿಂದ ಅಮೆರಿಕದ ಮೇಲಿನ ಈ ದಾಳಿಯನ್ನ ಯೋಜಿಸಿ ಕಾರ್ಯಗತಗೊಳಿಸಿತ್ತು. ಆಡಳಿತಾರೂಢ ತಾಲಿಬಾನ್ ಈ ದಾಳಿ ಹಿಂದಿತ್ತು. ಅಕ್ಟೋಬರ್ 2001ರಲ್ಲಿ ಪ್ರಾರಂಭಿಸಲಾದ ಆಪರೇಷನ್ ಎಂಡ್ಯೂರಿಂಗ್ ಫ್ರೀಡಂನ ಆರಂಭಿಕ ಉದ್ದೇಶಗಳು 2 ಇದ್ವು. ಅದರಲ್ಲಿ 1 ಅಲ್ ಖೈದಾ ತರಬೇತಿ ಶಿಬಿರಗಳನ್ನು ನಾಶಪಡಿಸೋದು, 2ನೇದು ಬಿನ್ ಲಾಡೆನ್ ಅನ್ನ ಹಸ್ತಾಂತರಿಸೋಕೆ ನಿರಾಕರಿಸಿದ್ದಕ್ಕಾಗಿ ತಾಲಿಬಾನ್ ಅನ್ನ ಗುರಿಯಾಗಿಸೋದು. ಯುದ್ಧದ ಈ ಆರಂಭಿಕ ಹಂತ ವ್ಯಾಪಕ ಅಂತಾರಾಷ್ಟ್ರೀಯ ಬೆಂಬಲ ಗಳಿಸಿತ್ತು ಮತ್ತು ನ್ಯಾಯಸಮ್ಮತ ಅಂತ ಬಿಂಬಿತವಾಗಿತ್ತು. ಅಮೆರಿಕದ ಈ ದಾಳಿ ತಕ್ಷಣದ ಮಿಲಿಟರಿ ಯಶಸ್ಸನ್ನ ಕಾಣ್ತು. ಅಗಾಧ ವಾಯುಬಲದಿಂದ ತೀವ್ರಗೊಂಡ ದಾಳಿ ಅದಾಗಿತ್ತು. ಯುಎಸ್ ವಿಶೇಷ ಪಡೆಗಳು ಮತ್ತು ಸಿಐಎ ಕಾರ್ಯಕರ್ತರ ಒಂದು ಸಣ್ಣ ತುಕಡಿ ಸ್ಥಳೀಯ ತಾಲಿಬಾನ್ ವಿರೋಧಿ ಉತ್ತರ ಮಿತ್ರಕೂಟದೊಂದಿಗೆ ಕೆಲಸ ಮಾಡಿ ತಾಲಿಬಾನ್ ಸರ್ಕಾರವನ್ನ ಬಹುಬೇಗ ಉರುಳಿಸಿತು. ಆದರೆ ಇದು ಸೀಮಿತ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯನ್ನ ಮೀರಿ 2 ದಶಕಗಳ ಕಾಲ ನಡೆದ ದಂಗೆ ನಿಗ್ರಹ ಮತ್ತು ರಾಷ್ಟ್ರ ನಿರ್ಮಾಣ ಯೋಜನೆಯಾಗಿ ರೂಪಾಂತರಗೊಂಡಿತ್ತು. ಅಧಿಕಾರವನ್ನು ಕಳ್ಕೊಂಡ ಬಳಿಕ ತಾಲಿಬಾನ್ ನೆರೆಯ ಪಾಕಿಸ್ತಾನದ ಆಶ್ರಯ ತಾಣಗಳಲ್ಲಿ ಮತ್ತೆ ಗುಂಪುಗೂಡಿತು. ಹೊಸ ಯುಎಸ್ ಬೆಂಬಲಿತ ಆಫ್ಘಾನ್ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಪಡೆಗಳ ವಿರುದ್ಧ ನಿರಂತರ ಮತ್ತು ಹೆಚ್ಚು ಪರಿಣಾಮಕಾರಿಯಾದ ದಂಗೆಯನ್ನು ಅದು ಪ್ರಾರಂಭಿಸಿತು. ಅಧ್ಯಕ್ಷ ಬರಾಕ್ ಒಬಾಮಾ ನೇತೃತ್ವದಲ್ಲಿ ಯುಎಸ್ ಕಾರ್ಯತಂತ್ರ ಹಲವು ಬಾರಿ ಬದಲಾಯಿತು. ಆದರೆ ಅದು ದಂಗೆಯನ್ನ ಸೋಲಿಸೋಕೆ ಅಥವಾ ಸ್ವಾವಲಂಬಿ ಆಫ್ಘಾನ್ ರಾಜ್ಯ ಮತ್ತು ಮಿಲಿಟರಿಯನ್ನ ನಿರ್ಮಿಸುವಲ್ಲಿ ವಿಫಲ ಆಯಿತು. ಈ ಯುದ್ಧ ಅಮೆರಿಕದ ಇತಿಹಾಸದಲ್ಲೇ ಅತೀ ದೀರ್ಘವಾಗಿತ್ತು. ಭಾರೀ ವೆಚ್ಚವನ್ನು ಅಮೆರಿಕ ಕಾಣಿತು. $2.3 ಟ್ರಿಲಿಯನ್ ಹೆಚ್ಚು ವೆಚ್ಚ ಆಯಿತು. ಮಿತ್ರ ಪಡೆಗಳ ಜೊತೆ 2400ಕ್ಕೂ ಹೆಚ್ಚು ಸೈನಿಕರ ಬಲಿಯನ್ನ ಅಮೆರಿಕ ನೋಡಬೇಕಾಯಿತು. ಅಫ್ಘನ್ನರು ಇನ್ನೂ ಹೆಚ್ಚು ವಿನಾಶವನ್ನ ಕಂಡಿದ್ರು. ಕನಿಷ್ಠ 46,000 ನಾಗರಿಕರು ಮತ್ತು ಸುಮಾರು 70,000 ಅಫ್ಘಾನ್ ಮಿಲಿಟರಿ ಮತ್ತು ಪೊಲೀಸರು ಸಾವನ್ನಪ್ಪಿದ್ರು. ಯುದ್ಧಕ್ಕೆ ಆರಂಭದಲ್ಲಿ ಅಮೆರಿಕದ ಜನರ ಬೆಂಬಲ ವ್ಯಾಪಕವಾಗಿತ್ತಾದ್ರೂ ಸಂಘರ್ಷ ಮುಂದುವರಿಸಿದಂತೆ ಅದು ಸತತವಾಗಿ ಕಡಿಮೆ ಆಯಿತು. ಅಲ್ಲದೆ ಸ್ಪಷ್ಟ ಗೆಲುವು ಕೂಡ ಸಿಗದೆ ಹೋಯಿತು. ಯುದ್ಧದ ಅಂತ್ಯದ ವೇಳೆಗೆ ಬಹುಪಾಲು ಅಮೆರಿಕನ್ನರು ಇದನ್ನ ತಪ್ಪು ಅಂತ ಪರಿಗಣಿಸಿದ್ರು. ಅಷ್ಟೊಂದು ಸಾವು ನೋವುಗಳು ಮತ್ತು ಆರ್ಥಿಕ ನಷ್ಟಕ್ಕೆ ಅರ್ಹವಾದ ಯುದ್ಧ ಅದಾಗಿರ್ಲಿಲ್ಲ ಅನ್ನೋ ಅಭಿಪ್ರಾಯ ಮೂಡಿತು. ಯುದ್ಧದ ಅಂತ್ಯ ಅಮೆರಿಕದ ಪಾಲಿಗೆ ಒಂದು ಕಾರ್ಯತಂತ್ರದ ಸೋಲಾಗಿತ್ತು. 2020ರಲ್ಲಿ ಟ್ರಂಪ್ ಸರ್ಕಾರ ಚುನಾಯಿತ ಅಫ್ಘಾನ್ ಸರ್ಕಾರವನ್ನ ಬಹುತೇಕ ಹೊರತುಪಡಿಸಿ ತಾಲಿಬಾನ್ನೊಂದಿಗೆ ನೇರವಾಗಿ ವಾಪಸಾತಿ ಮಾತುಕತೆ ನಡೆಸಿತು. ಆಗಸ್ಟ್ 2021ರಲ್ಲಿ ಅಂತಿಮ ಯುಎಸ್ ವಾಪಸಾತಿ ನಡೆದಾಗ ಅಫ್ಘಾನ್ ಸರ್ಕಾರ ಮತ್ತು ಅದರ ಯುಎಸ್ ತರಬೇತಿ ಪಡೆದ ಸೈನ್ಯ ಆಘಾತಕಾರಿ ವೇಗದಲ್ಲಿ ಕುಸಿತು. ತಾಲಿಬಾನ್ ಮತ್ತೆ ಅಧಿಕಾರಕ್ಕೆ ಬಂತು, ಕಾಬೂಲನ್ನ ವಶಪಡಿಸಿಕೊಳ್ತು. ಅದರೊಂದಿಗೆ 2 ದಶಕಗಳ ರಾಜಕೀಯ ಮತ್ತು ಸಾಮಾಜಿಕ ಬದಲಾವಣೆಗಳು ಅಳೆದುಕೊಂಡವು. ಅಂತಿಮವಾಗಿ ತಾಲಿಬಾನ್ ಗೆಲುವು ಕಾಣ್ತು. ಇದು ಅಮೆರಿಕ ಮತ್ತದರ ನೇಟೋ ಮಿತ್ರ ರಾಷ್ಟ್ರಗಳ ಪಾಲಿನ ಅವಮಾನಕಾರಿ ವೈಫಲ್ಯ ಆಗಿತ್ತು. ಇರಾಕ್ ಯುದ್ಧ 2003ರಿಂದ 2011.
ಆಫ್ಘಾನಿಸ್ತಾನ ಯುದ್ಧ ಅನಿವಾರ್ಯ ಯುದ್ಧ ಅಂತ ಬಿಂಬಿತ ಆಗಿತ್ತು. ಆದರೆ ಇರಾಕ್ ಯುದ್ಧ ಆರಂಭದಿಂದಲೂ ಆಯ್ಕೆಯ ಯುದ್ಧವಾಗಿತ್ತು. ಜಾರ್ಜ್ ಡಬ್ಲ್ಯೂ ಬುಷ್ ಆಡಳಿತ ಮಾರ್ಚ್ 2003ರ ಆಕ್ರಮಣವನ್ನ ಹಲವಾರು ನೆಲೆಯಿಂದ ಸಮರ್ಥಿಸಿಕೊಳ್ತು. ಆದರೆ ಅದು ಸುಳ್ಳು ಅಥವಾ ತೀವ್ರ ದೋಷಪೂರಿತವಾಗಿತ್ತು ಮತ್ತು ಬೇಕಂತನೇ ಹೆಣೆಯಲಾಗಿದ್ದ ಗುಪ್ತಚರ ಮಾಹಿತಿಯ ಆಧಾರದ ಮೇಲಿತ್ತು ಅನ್ನೋದು ನಂತರ ಸಾಬೀತಾಯಿತು. ಸದ್ದಾಂ ಹುಸೇನ್ ಸರ್ಕಾರ ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳ ದೊಡ್ಡ ಮತ್ತು ಸಕ್ರಿಯ ಸಂಗ್ರಹವನ್ನು ಹೊಂದಿದ್ದು ಅದು ಭಾರೀ ಬೆದರಿಕೆಯಾಗಿದೆ ಅನ್ನೋ ತರ್ಕ ಇದರ ಹಿಂದಿತ್ತು. 9/11ರ ದಾಳಿಗೆ ಕಾರಣವಾದ ಅಲ್ ಖೈದಾ ಭಯೋತ್ಪಾದಕ ಜಾಲದೊಂದಿಗೆ ಕಾರ್ಯಾಚರಣೆಯ ಸಂಬಂಧಗಳನ್ನು ಸದ್ದಾಂ ಸರ್ಕಾರ ಹೊಂದಿತ್ತು ಮತ್ತು ಅದನ್ನ ಬೆಂಬಲಿಸುತ್ತಿತ್ತು ಅಂತ ಪ್ರಚಾರ ಮಾಡಲಾಯಿತು. ಸದ್ದಾಂ ಪತನ ಮಧ್ಯಪ್ರಾಚ್ಯದಾದ್ಯಂತ ಪ್ರಜಾಪ್ರಭುತ್ವಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಯಿತು. ಆದರೆ ಯಾವುದೇ ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳ ದಾಸ್ತಾನುಗಳು ಯಾವತ್ತೂ ಕಂಡುಬರಲಿಲ್ಲ. ಅಲ್ಲದೆ 9/11ರ ತನಿಖಾ ಆಯೋಗ ಕೂಡ ಸದ್ದಾಂ ಮತ್ತು ಅಲ್ ಖೈದಾ ನಡುವಿನ ಸಹಯೋಗದ ಯಾವುದೇ ಪುರಾವೆಗಳಿಲ್ಲ ಅಂತ ತೀರ್ಮಾನಿಸಿತು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ದಿಷ್ಟ ಆದೇಶವಿಲ್ಲದೆ ಆಕ್ರಮಣ ಮಾಡುವ ನಿರ್ಧಾರ ಜಾಗತಿಕವಾಗಿ ಬಹಳ ವಿವಾದಾತ್ಮಕವಾಗಿತ್ತು. ವಿಶ್ವಸಂಸ್ಥೆಯ ಆಗಿನ ಪ್ರಧಾನ ಕಾರ್ಯದರ್ಶಿ ಕೋಫಿ ಅನ್ನಾನ್ ಸೇರಿದಂತೆ ಅನೇಕ ಕಾನೂನು ತಜ್ಞರು ಇದನ್ನ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಪರಿಗಣಿಸಿದ್ದಾರೆ. ಆರಂಭಿಕ ಆಕ್ರಮಣದಲ್ಲಿ ಮಿಲಿಟರಿ ಶಕ್ತಿಯನ್ನ ದೊಡ್ಡ ಮಟ್ಟದಲ್ಲಿ ತೋರಿಸಲಾಯಿತು. ಯುಎಸ್ ನೇತೃತ್ವದ ಸಮ್ಮಿಶ್ರ ಪಡೆಗಳು ಕೇವಲ 3 ವಾರಗಳಲ್ಲಿ ಸದ್ದಾಂ ಆಡಳಿತವನ್ನ ಉರುಳಿಸಿದ್ವು. ಆದರೆ ಆಕ್ರಮಣದ ನಂತರದ ಕೆಲವು ಕ್ರಮಗಳು ತಪ್ಪು ಕ್ರಮಗಳಾಗಿದ್ವು. ಯುಎಸ್ ನೇತೃತ್ವದ ಒಕ್ಕೂಟದ ತಾತ್ಕಾಲಿಕ ಪ್ರಾಧಿಕಾರ ಇಡೀ ಇರಾಕಿ ಸೈನ್ಯವನ್ನ ವಿಸರ್ಜಿಸಿತು. ಲಕ್ಷಾಂತರ ಶಸ್ತ್ರಸಜ್ಜಿತ ಸೈನಿಕರನ್ನ ಕೆಲಸದಿಂದ ಹೊರಹಾಕಿತು. ಸದ್ದಾಂ ಹುಸೇನ್ರನ್ನ ಬಂಧಿಸಿ ಬಳಿಕ ಗಲ್ಲಿಗೇರಿಸಲಾಯಿತು. ಅಲ್ಲದೆ ಸದ್ದಾಂ ಸರ್ಕಾರದಲ್ಲಿನ ಸರ್ಕಾರಿ ಸ್ಥಾನಗಳನ್ನು ಶುದ್ಧೀಕರಿಸುವ ನೀತಿಯನ್ನ ಜಾರಿಗೆ ತಂದು ದೇಶದ ಸುನ್ನಿ ಅಲ್ಪಸಂಖ್ಯಾತರನ್ನ ದೂರವಿಡಲಾಯಿತು. ಅದು ನೇರವಾಗಿ ಪ್ರಬಲ ದಂಗೆಗೆ ಉತ್ತೇಜನ ನೀಡಿತು. ದೇಶದಲ್ಲಿ ಬಹುಬೇಗ ಅವ್ಯವಸ್ಥೆ ತಲೆದೋರಿತು. ಅಲ್ಲದೆ ಸುನ್ನಿ ಮತ್ತು ಶಿಯಾ ಮುಸ್ಲಿಮರ ನಡುವಿನ ಕ್ರೂರ ಅಂತರ್ಯುದ್ಧಕ್ಕೆ ಎಡೆ ಮಾಡಿಕೊಡ್ತು. 2007ರಲ್ಲಿ ಹೊಸ ದಂಗೆ ನಿಗ್ರಹ ತಂತ್ರಗಳನ್ನು ಜಾರಿಗೆ ತರುವ ಮೂಲಕ ಮತ್ತು ಸುನ್ನಿ ಬುಡಕಟ್ಟು ಜನಾಂಗದವರೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಹಿಂಸಾಚಾರವನ್ನ ತಾತ್ಕಾಲಿಕವಾಗಿ ಕಡಿಮೆ ಮಾಡಲಾಯಿತು. ಆದರೆ ತೀವ್ರ ರಾಜಕೀಯ ವಿಭಜನೆಗಳನ್ನು ಪರಿಹರಿಸೋಕೆ ಸಾಧ್ಯ ಆಗಲಿಲ್ಲ. ಇರಾಕ್ ಯುದ್ಧ ಅಪಾರ ವೆಚ್ಚಕ್ಕೆ ಕಾರಣ ಆಯಿತು. ಅಮೆರಿಕ $2 ರಿಂದ $3 ಟ್ರಿಲಿಯನ್ ವೆಚ್ಚವನ್ನು ಅನುಭವಿಸಿತು. ಸುಮಾರು 4,500 ಅಮೆರಿಕನ್ ಸೈನಿಕರು ಸಾವನ್ನಪ್ಪಿರುವುದಾಗಿ ಅಂದಾಜಿಸಲಾಗಿದೆ. ಇರಾಕಿಗಳ ಸಾವು ನೋವಿನ ಪ್ರಮಾಣ ಇನ್ನೂ ಭಯಾನಕವಾಗಿತ್ತು. ವಿಶ್ವಾಸಾರ್ಹ ಅಂದಾಜುಗಳ ಪ್ರಕಾರ ಕನಿಷ್ಠ 1 ಲಕ್ಷದಿಂದ ಹಲವಾರು ಲಕ್ಷಗಳವರೆಗೆ ನಾಗರಿಕರು ಸಾವನ್ನಪ್ಪಿದ್ರು. ಯುದ್ಧ ಬೃಹತ್ ಮಾನವೀಯ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿತು. ಲಕ್ಷಾಂತರ ಜನರ ಸ್ಥಳಾಂತರಕ್ಕೆ ಕಾರಣವಾಗಿತ್ತು. ದೇಶದ ಸಾಮಾಜಿಕ ರಚನೆಯನ್ನ ಛಿದ್ರಗೊಳಿಸಿತ್ತು. ದೇಶೀಯವಾಗಿ ಯುದ್ಧ ಆಳವಾಗಿ ಧ್ರುವೀಕರಣಗೊಳ್ತಾ ಇತ್ತು. ಆಕ್ರಮಣಕ್ಕೆ ಮುಂಚಿನ ಮಾಧ್ಯಮ ವರದಿಗಳು ಯುದ್ಧದ ಪರವಾಗಿದ್ವು. ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರ ಸಂಗ್ರಹ ಮತ್ತು 9/11ರೊಂದಿಗಿನ ಇರಾಕ್ನ ಸಂಪರ್ಕದ ಬಗೆಗಿನ ಆರೋಪಗಳು ವ್ಯಾಪಕವಾದ ತಪ್ಪು ತಿಳುವಳಿಕೆಗಳಿಗೆ ಕಾರಣ ಆಗಿದ್ವು. ಆದರೆ ಕ್ರಮೇಣ ಸತ್ಯಗಳು ಬಯಲಾದಾಗ, ಆರಂಭದ ತರ್ಕಗಳು ತಲೆ ಕೆಳಗಾದಾಗ ಜನರ ಬೆಂಬಲ ಕುಸಿತು. ಬುಷ್ ಆಡಳಿತದ ವಿಶ್ವಾಸಾರ್ಹತೆಗೆ ಮಾತ್ರವಲ್ಲದೆ ಅಮೆರಿಕದ ಅಂತಾರಾಷ್ಟ್ರೀಯ ಸ್ಥಾನಮಾನಕ್ಕೂ ತೀವ್ರ ಹೊಡೆತ ಬಿತ್ತು. ಇರಾಕ್ ಅಂತೂ ಯುದ್ಧದ ಪರಿಣಾಮವಾಗಿ ತೀವ್ರ ಮತ್ತು ಶಾಶ್ವತವಾದ ಅಸ್ಥಿರತೆಯನ್ನ ಎದುರಿಸಬೇಕಾಯಿತು. ಈ ಯುದ್ಧ ಇರಾಕನ್ನ ಛಿದ್ರಗೊಳಿಸಿತು. ದೇಶವನ್ನ ಪೀಡಿಸುತ್ತಿರುವ ಪಂಥೀಯ ಆಕ್ರೋಶಗಳು ಹೆಚ್ಚಿದ್ವು. ಯುದ್ಧದಿಂದ ಉಂಟಾದ ಅರಾಜಕತೆ ಅತಿ ಹಿಂಸಾತ್ಮಕ ಉಗ್ರಗಾಮಿ ಗುಂಪಾಗಿರುವ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಸಿರಿಯಾ ಅಂದ್ರೆ ISIS ಉದಯಕ್ಕೆ ನೇರವಾಗಿ ಅನುವು ಮಾಡಿಕೊಡ್ತು. ಇರಾನ್ನ ಪ್ರಮುಖ ಪ್ರಾದೇಶಿಕ ಪ್ರತಿಸ್ಪರ್ಧಿ ಸದ್ದಾಂ ಹುಸೇನ್ರನ್ನ ನಿರ್ಮೂಲನೆ ಮಾಡುವ ಉದ್ದೇಶದ ಈ ಯುದ್ಧ ಅಮೆರಿಕದ ಪ್ರಮುಖ ಎದುರಾಳಿಯಾದ ಇಸ್ಲಾಮಿಕ್ ಗಣರಾಜ್ಯ ಇರಾನ್ನ ಪ್ರಭಾವ ಗಮನಾರ್ಹವಾಗಿ ಹೆಚ್ಚಾಗೋಕೆ ಕಾರಣ ಆಯಿತು ಅನ್ನೋದು ಮತ್ತೊಂದು ದೊಡ್ಡ ವ್ಯಂಗ್ಯ. 9/11ರ ನಂತರದ ಅಫ್ಘಾನಿಸ್ತಾನ ಮತ್ತು ಇರಾಕ್ ಯುದ್ಧಗಳು ಅಮೆರಿಕದ ಹಸ್ತಕ್ಷೇಪದ ಅತ್ಯಂತ ಹಾನಿಕಾರಕ ಮಾದರಿಗಳ ದುರಂತ ಮುಖದ ಪ್ರತೀಕಗಳಾಗಿವೆ. ಈ ಸಂಘರ್ಷಗಳು ವಿಯೆಟ್ನಾಂ ಯುದ್ಧದಲ್ಲಿನ ದೋಷಪೂರಿತ ಸೈದ್ಧಾಂತಿಕ ಸಮರ್ಥನೆಗಳು ಮತ್ತು ಪರಿಣಾಮವಾಗಿ ವಿಶ್ವಾಸಾರ್ಹತೆಗೆ ಬಿದ್ದ ಏಟಿನ ಪುನರಾವರ್ತನೆಯಂತಿದ್ವು. ಇರಾಕನ್ನ ಆಕ್ರಮಿಸೋಕೆ ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳ ತರ್ಕವನ್ನ ಬೇಕು ಅಂತಾನೆ ಹೆಣೆಯಲಾಗಿತ್ತು. ಸುಳ್ಳು ಗುಪ್ತಚರ ಮಾಹಿತಿಯ ಆಧಾರದಲ್ಲಿ ಈ ತಪ್ಪು ನಿರೂಪಣೆಯನ್ನ ಮುನ್ನೆಲೆಗೆ ತರಲಾಗಿತ್ತು. ಅದು ಬಹಿರಂಗಗೊಂಡ ನಂತರ ದೇಶ ಮತ್ತು ವಿದೇಶಗಳಲ್ಲಿ ವಿಶ್ವಾಸಾರ್ಹತೆಗೆ ದೊಡ್ಡ ಧಕ್ಕೆ ಆಯಿತು. ಆಕ್ರಮಣದ ನಂತರ ಇರಾಕಿ ಸೈನ್ಯವನ್ನ ವಿಸರ್ಜಿಸುವ ನಿರ್ಧಾರ ಒಂದು ದುರಂತ ಮತ್ತು ಯಾವುದೇ ಸಮರ್ಥನೆ ಇಲ್ಲದ ದೋಷ ಅಂತ ಪರಿಗಣಿಸಲಾಗಿದೆ. ಈ ಎರಡೂ ಯುದ್ಧಗಳ ಬಳಿಕ US ಮಿಲಿಟರಿ ರಾಷ್ಟ್ರ ನಿರ್ಮಾಣದ ದುಸ್ತರ ಕಾರ್ಯದಲ್ಲಿ ಸಿಲುಕೊಳ್ತು. ತಮ್ಮದೇ ಕಾಲ ಮೇಲೆ ನಿಲ್ಲುವ ಸಾಮರ್ಥ್ಯ ಇರುವ ಕಾನೂನುಬದ್ಧ ಸ್ಥಳೀಯ ಸರ್ಕಾರಗಳನ್ನು ರಚಿಸೋಕೆ ಸಾಧ್ಯವಾಗಲಿಲ್ಲ. ಬುಷ್ ಸರ್ಕಾರ ಈ ಹಸ್ತಕ್ಷೇಪಗಳಿಗೆ ಕಾನೂನು ಮತ್ತು ನೈತಿಕ ಸಮರ್ಥನೆ ನೀಡಿದ್ರೂ ಅಂತಿಮವಾಗಿ ಇರಾಕ್ನಲ್ಲಿ ಸುಳ್ಳು ನೆಪಗಳ ಆಧಾರದ ಮೇಲೆ ಯುದ್ಧ ಮಾಡಲಾಯಿತು ಅನ್ನೋದು ತೀವ್ರ ಅಪಖ್ಯಾತಿ ತಂತು.
ವಿದೇಶಗಳಲ್ಲಿ ಅಮೆರಿಕನ್ ಯುದ್ಧಗಳ ಇತಿಹಾಸ ಒಂದೇ ಮಾದರಿಯ ಪುನರಾವರ್ತನೆಯ ಕಥೆಯಾಗಿದೆ. ಹಸ್ತಕ್ಷೇಪದ ಅಗತ್ಯ ಇಲ್ಲದೆ ಇರುವಾಗಲೂ ತನ್ನ ಹಿತಾಸಕ್ತಿಗಳನ್ನು ರಕ್ಷಿಸುವ ಮತ್ತು ಮುನ್ನಡೆಸುವ ಅದರ ಆಟವನ್ನ ಈ ಕಥೆ ಬಹಿರಂಗಪಡಿಸುತ್ತೆ. ಯುದ್ಧದ ಸಮರ್ಥನೆಗಳು ನಾಟಕೀಯವಾಗಿ ರೂಪಿತವಾಗಿರುತ್ತೆ. 19ನೇ ಶತಮಾನದಲ್ಲಿ ವಾಣಿಜ್ಯ ರಕ್ಷಣೆ ಮತ್ತು ಭೂಪ್ರದೇಶ ಸ್ವಾಧೀನ ಅಂತ ಸಮರ್ಥನೆ ಮಾಡಿಕೊಳ್ಳಲಾಯಿತು. 20ನೇ ಶತಮಾನದಲ್ಲಿ ಜಾಗತಿಕ ಸೈದ್ಧಾಂತಿಕ ಪ್ರತಿಸ್ಪರ್ಧೆಯನ್ನ ನೆಪವಾಗಿಸಿ ಯುದ್ಧ ಮಾಡಲಾಯಿತು. 21ನೇ ಶತಮಾನದಲ್ಲಿ ಭಯೋತ್ಪಾದಕ ಬೆದರಿಕೆಗಳ ವಿರುದ್ಧ ಪೂರ್ವಭಾವಿ ದಾಳಿ ಅಂತ ಹೇಳಿಕೊಂಡು ಯುದ್ಧ ಮಾಡಲಾಯಿತು. ಆದರೆ ಮಾತಿನಲ್ಲಿ ಹೇಳೋದಕ್ಕೂ ವಾಸ್ತವಕ್ಕೂ ದೊಡ್ಡ ಅಂತರ ಇದ್ದದ್ದು ಬಯಲಾಗ್ತಾನೆ ಬಂದಿದೆ. ಹಾಗಾದಾಗ ವಿಶ್ವಾಸಾರ್ಹತೆಗೆ ದೊಡ್ಡ ಹಾನಿಯಾಗಿದೆ, ಬಿಕ್ಕಟ್ಟುಗಳಿಗೆ ಕಾರಣ ಆಗಿದೆ. ವಿಶೇಷವಾಗಿ ವಿಯೆಟ್ನಾಂ ಮತ್ತು ಇರಾಕ್ ಯುದ್ಧಗಳಲ್ಲಿ ಇದು ಸ್ಪಷ್ಟವಾಗಿ ಗೋಚರ ಆಗತ್ತೆ. ಈಗ ಇರಾನ್ ಮೇಲೆ ಅಮೆರಿಕ ಯುದ್ಧ ಸಾರೋಕೆ ಆತುರಗೊಂಡು ನಿಂತಂತಿದೆ. ಟ್ರಂಪ್ ಖಾಮಿನೈಯನ್ನ ತೆಗೆದುಹಾಕಿದ್ರು ಇರಾನ್ನ ರಾಜಕೀಯ ವ್ಯವಸ್ಥೆಗಳು ಆಳವಾಗಿ ಬೇರೂರಿವೆ ಮತ್ತು ಅದರ ತಲೆಯನ್ನ ಕತ್ತರಿಸೋದು ಅಂತಂದ್ರೆ ಇಡೀ ವ್ಯವಸ್ಥೆ ಕುಸಿಯತ್ತೆ ಅಂತಲ್ಲ ಅನ್ನೋದು ಪರಿಣಿತರ ಅಭಿಪ್ರಾಯ ಆಗಿದೆ. ಭವಿಷ್ಯದಲ್ಲಿ ಮತ್ತಷ್ಟು ಸಂಘರ್ಷಕ್ಕೆ ಉತ್ತೇಜನ ನೀಡುವ ಹಿಂಸಾಚಾರದ ಬದಲು ದೇಶೀಯ ಪ್ರತಿಭಟನೆ ಮತ್ತು ಸಾಮಾಜಿಕ ಚಳುವಳಿಗಳಿಂದ ಸ್ಥಿರವಾದ ಸರ್ಕಾರವನ್ನ ರಚನೆ ಮಾಡಬೇಕಿರೋದ್ರ ಕಡೆ ಪರಿಣಿತರು ಹೆಚ್ಚು ಒಲವನ್ನ ತೋರಿಸ್ತಿದ್ದಾರೆ. ಹಾಗಾದ್ರೆ ಟ್ರಂಪ್ ಏನ್ ಮಾಡ್ತಾರೆ? ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.